ಆದ್ಮೇಲೆ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ CSS ಪೋರ್ಟಲ್ ಚೆಕರ್ ಮೇಕರ್ ಲಾಗಿನ್ ಆಗಿ 1,000 ರೂಪಾಯಿ SDMC ಗ್ರ್ಯಾಂಟ್ ಸ್ಕೂಲ್ ವಿಸಿಟ್ ಅಂದರೆ ಪುಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಉತ್ತಮ SDMC ಶಾಲೆಗೆ ಭೇಟಿ ಕೊಟ್ಟಿರ್ತಕ್ಕಂತಹ ಶಾಲೆಗಳಿಗೆ 1,000 ರೂಪಾಯಿ ಪ್ರಯಾಣ ಭತ್ಯೆ ಜಮಾ ಮಾಡಿದ್ದಾರೆ. ಇದನ್ನು ಕೆನರಾ ಬ್ಯಾಂಕ್ CSS ಪೋರ್ಟಲ್ಗೆ ಲಾಗಿನ್ ಆಗಿ ಚೆಕರ್ ಮೇಕರ್ ಲಾಗಿನ್ ಆಗಿ ಖರ್ಚು ಮಾಡ್ತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲಿಗೆ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ gviz.canarabank.login ಮಾಡ್ಯೂಲ್ ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಕೆನರಾ ಬ್ಯಾಂಕ್ gviz.canarabank.in ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಮಗೆ SNA CNA ಲಾಗಿನ್ ಸ್ಕ್ರೀನ್ ಬರ್ತದೆ. ಇಲ್ಲಿ ಯೂಸರ್ ನೇಮ್ನಲ್ಲಿ ನಾವು ಮೊದಲು ಮೇಕರ್ಗೆ ಲಾಗಿನ್ ಆಗಬೇಕಾಗ್ತದೆ. ಮೇಕರ್ನ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟರು ಕ್ಯಾಪ್ಚಾ ಕೊಟ್ಟು ಲಾಗಿನ್ ಬಟನ್ ಟಚ್ ಮಾಡಬೇಕು. ಮೇಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTPಯನ್ನು ಎಂಟರ್ OTP ಬಾಕ್ಸಲ್ಲಿ ಕೊಟ್ಟು ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ ಮೇಕರ್ ಲಾಗಿನ್ಗೆ ಲಾಗಿನ್ ಆಗಿದ್ದೇವೆ. ಮೇಕರ್ ಲಾಗಿನ್ನ ಹೋಮ್ ಪೇಜಿದ್ದು ಪಾಪ್ ಪೇಜ್ ಕ್ಲೋಸ್ ಮಾಡಲು ಇಂಟು ಮೇಲೆ ಕ್ಲಿಕ್ ಮಾಡಿ ಮತ್ತೀಗ 1,000 ರೂಪಾಯಿ ಎಕ್ಸ್ಪೋಷರ್ ವಿಸಿಟ್ನ SDMC ಗ್ರ್ಯಾಂಟ್ ಒಂದು ಇನಿಷಿಯೇಟ್ ಪೇಮೆಂಟ್ ಮಾಡಲು ಇಲ್ಲಿ ಎಡಗಡೆ 3 ಮೆನು ಗೆರೆಗಳಿವೆ. ಟಚ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಟಚ್ ಮಾಡಿ ಪೇಮೆಂಟ್ ಫೈಲ್ ಟಚ್ ಮಾಡಿ ಇನಿಷಿಯೇಟ್ ಪೇಮೆಂಟ್ ಟಚ್ ಮಾಡಿ ಇನಿಷಿಯೇಟ್ ಪೇಮೆಂಟ್ ಸ್ಕ್ರೀನ್ ಬಂತು. ಆರ್ಡರ್ ನಂಬರ್ ಫೈಲ್ ಸೇವ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತದೆ. ಬ್ಯಾಂಕ್ ಡೀಟೇಲ್ಸ್ ಇದೆ. ಪೇಯಿ ಟೈಪ್ ಟ್ಯಾಕ್ಸ್ ನೇಚರ್ ಟ್ಯಾಕ್ಸ್ ಪರ್ಪಸ್ ಟ್ಯಾಕ್ಸ್ ಆ್ಯಂಡ್ ಟೈಪ್ ಫೈನಾನ್ಸಿಯಲ್ ಇಯರ್ ಹಾಗೇ ಇರಲಿ. ಪ್ರೊಜೆಕ್ಟ್ ಐಡಿಯಲ್ಲಿ SSK ಅಂತ ಕೊಡಿ. ನರೇಷನ್ನಲ್ಲಿ SDMC ಗ್ರ್ಯಾಂಟ್ ಎಕ್ಸ್ಪೋಷರ್ ವಿಸಿಟ್ ಅಂತ ಕೊಡಿ. ಸ್ಯಾಂಕ್ಷನ್ ನಂಬರ್ನಲ್ಲಿ ಈ ಒಂದು ಗ್ರ್ಯಾಂಟ್ ಸ್ಯಾಂಕ್ಷನ್ ಆದ ನಂಬರನ್ನು ಕೊಡಿ. ಸ್ಯಾಂಕ್ಷನ್ ಡೇಟ್ನಲ್ಲಿ ಸದರಿ ಗ್ರ್ಯಾಂಟ್ ಸ್ಯಾಂಕ್ಷನ್ ಆದ ಡೇಟನ್ನು ಕ್ಯಾಲೆಂಡರ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ಯಾಂಕ್ಷನ್ ಕಾಪಿ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ. ಸ್ಯಾಂಕ್ಷನ್ ಕಾಪಿ ಅಪ್ಲೋಡ್ ಮಾಡಿ. ರಿಮಾರ್ಕ್ಸಲ್ಲಿ ನರೇಷನ್ನಲ್ಲಿ ಕೊಟ್ಟಿರುವಂತೆಯೇ SDMC ಗ್ರ್ಯಾಂಟ್ ಎಕ್ಸ್ಪೋಷರ್ ವಿಸಿಟ್ ಅಂತ ಕೊಡಿ. ಮೇಕರ್ ಅಂತ ಇದೆ. ಸೇವ್ ಫೈಲ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಸಕ್ಸಸ್ ಫೈಲ್ ಈಸ್ ಸೇವ್ಡ್ ಸಕ್ಸಸ್ಫುಲಿ. ಆರ್ಡರ್ ID ಈಸ್ ಎಂದು ಆರ್ಡರ್ ID ಜನರೇಟ್ ಆಗಿರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷಿಯರಿ ಆರ್ ವೆಂಡರ್ ಅಂದರೆ ಬೆನಿಫಿಷಿಯರಿ ಅವರಿಗೆ ನಾವು ಈ ಒಂದು ಅಮೌಂಟನ್ನು ಜಮಾ ಮಾಡಲು ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷಿಯರಿ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ವೆಂಡರ್ ಆರ್ ಬೆನಿಫಿಷರಿ ಫಾರ್ ಪೇಮೆಂಟ್ ಅಂತ ಇದೆ. ಆರ್ಡರ್ ನಂಬರ್ ಸೆಲೆಕ್ಟ್ ಡೌನ್ ಇರೋ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಡ್ರಾಪ್ ಡೌನ್ನಿಂದ ಮೊದಲನೇ ಒಂದು ಆರ್ಡರ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ವೆಂಡರ್ ಬರ್ತದೆ. ವೆಂಡರ್ ಆರ್ ಬೆನಿಫಿಷರಿ ಕೋಡ್ನಲ್ಲಿ ವೆಂಡರ್ ಕೋಡ್ ಕೊಡಿ. ವೆಂಡರ್ ಕೋಡ್ ಗೊತ್ತಿಲ್ಲ ಅಂದರೆ ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ ವೆಂಡರ್ ಅಕೌಂಟ್ ನಂಬರನ್ನು ಅಕೌಂಟ್ ನಂಬರ್ ಮುಂದೆ ಇರೋ ಬಾಕ್ಸ್ನಲ್ಲಿ ಕೊಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ವೆಂಡರ್ ಕೋಡ್ ಆಟೋ ಪೇಚ್ ಆಗ್ತದೆ. ಮತ್ತು ವೆಂಡರ್ ಕೋಡ್ ಆಟೋ ಪೇಚ್ ಆಗಬೇಕಾದ್ರೆ ಈ ಮುಂಚೆ ವೆಂಡರ್ ಅವರನ್ನು CSS PFMS ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿದರೆ ಮಾತ್ರ ವೆಂಡರ್ ID ಅಂತ ಅವರಿಗೆ ವೆಂಡರ್ ID ಜನರೇಟ್ ಆಗಿರುತ್ತದೆ. ಸರ್ಚ್ ಕೊಟ್ಟ ಮೇಲೆ ನೇಮ್ ಮತ್ತು PFMS ಕೋಡ್ ಆಮೇಲೆ ಸೆಲೆಕ್ಟ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ವೆಂಡರ್ನಲ್ಲಿ ನಾವು ಸೆಲೆಕ್ಟ್ ಮಾಡಿದ ವೆಂಡರ್ ಕೋಡ್ ಆ್ಯಡ್ ಆಗ್ತದೆ. ಪೇಜ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಕಾಂಪೋನೆಂಟ್ ಟು ವೆಂಡರ್ ಸ್ಕ್ರೀನ್ ಬರ್ತದೆ. ಮೇಲ್ಗಡೆ ವೆಂಡರ್ ಕೋಡ್ ನೇಮ್ PFMS ಕೋಡ್ ಸೆಲೆಕ್ಟ್ ಅಕೌಂಟ್ ನಂಬರ್ ಮತ್ತು ಅದರ್ ವೆಂಡರ್ ಡೀಟೇಲ್ಸ್ ಇದೆ. ಈ ಡೀಟೇಲ್ಸ್ ಹಾಗೆ ಇರಲಿ. ಆ್ಯಡ್ ಕಾಂಪೋನೆಂಟ್ ಇದೆ. ವೆಂಡರ್ ಅವರಿಗೆ ಕಾಂಪೋನೆಂಟನ್ನು ಆ್ಯಡ್ ಮಾಡಲು ಕಾಂಪೋನೆಂಟ್ ಕೋಡ್ ಕೆಳಗಡೆ ಸೆಲೆಕ್ಟ್ ಬಾಕ್ಸ್ ಇದೆ. ಸೆಲೆಕ್ಟ್ ಮೇಲೆ ಟಚ್ ಮಾಡಿ ಫೈಂಡ್ ಕಾಂಪೋನೆಂಟ್ ಸ್ಕ್ರೀನ್ ಬರ್ತದೆ. ಕೆಳಗಡೆ ಫಿಲ್ಟರ್ ಕಾಂಪೋನೆಂಟ್ ಬಾಕ್ಸ್ ಇದೆ. ಅದರ ಮೇಲೆ ಟಚ್ ಮಾಡಿ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಈ ಒಂದು
SDMC ಗ್ರ್ಯಾಂಟ್ ಫಾರ್ ಎಕ್ಸ್ಪೋಷರ್ ವಿಸಿಟ್ಗೆ ಸಂಬಂಧಿಸಿದಂತೆ ಕಾಂಪೋನೆಂಟ್ ಕೋಡು F.01.15 ಅಂತ ಇದೆ. ಅದನ್ನು ಟೈಪ್ ಮಾಡ್ಕೊಳ್ಳಿ. ಸೊ ನೋಡಬಹುದು F.01.15 ಅದರ್ ಕ್ವಾಲಿಟಿ ಇನಿಷಿಯೇಟಿವ್ಸ್ ಅಂತ ಬ್ಲೂ ಕಲರ್ ಲೈನ್ ಬರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಟೋಟಲ್ ಅಮೌಂಟ್ ಕೆಳಗಡೆ ಒಂದು ಬಾಕ್ಸ್ ಇದೆ, ಅದರ ಕೆಳಗಡೆ ಲಿಮಿಟ್ ಅವೈಲೇಬಲ್ ಅಂತ ಅಮೌಂಟ್ ತೋರಿಸ್ತಿದೆ. ಇದೇನಪ್ಪ ಅಂದರೆ ಈ ಒಂದು SDMC ಗ್ರ್ಯಾಂಟ್ ಫಾರ್ ಎಕ್ಸ್ಪೋಷರ್ ವಿಸಿಟ್ ಗ್ರ್ಯಾಂಟ್ ಅಮೌಂಟು ಲಿಮಿಟ್ ಅವೈಲೇಬಲಲ್ಲಿ ಎಷ್ಟು ಅಮೌಂಟ್ ಕೊಡಲಾಗಿದೆಯೋ ಅಷ್ಟನ್ನು ಟೋಟಲ್ ಅಮೌಂಟ್ನಲ್ಲಿ ಕೊಡಿ. ನೆಕ್ಸ್ಟ್ ಇಲ್ಲಿ ರೆವಿನ್ಯೂ ಅದು ಹಾಗೆ ಇರಲಿ. ಆಮೇಲೆ ಪೇ ಟೈಮ್, ಟ್ಯಾಕ್ಸ್ ಅಮೌಂಟ್, ಕ್ರೆಡಿಟ್ ಅಮೌಂಟ್, ಈಸ್ ಡಿಡಕ್ಷನ್ಸ್ ಇದೆಲ್ಲ ಹಾಗೆ ಇರಲಿ. ಕೊನೆಗಿಲ್ಲಿ ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಇದೆ, ಟಚ್ ಮಾಡಿ. ನೆಕ್ಸ್ಟ್ ಆ್ಯಡೆಡ್ ಕಾಂಪೋನೆಂಟ್ ಟೇಬಲ್ ಬರ್ತದೆ. ಇದರಲ್ಲಿ ಕಾಂಪೋನೆಂಟ್ ಕೋಡು, ಕಾಂಪೋನೆಂಟ್ ನೇಮು, ಪೇ ಟೈಪ್, ಗ್ರ್ಯಾಂಡ್ ಟೋಟಲ್ ಅಮೌಂಟ್, ಡಿಡಕ್ಷನ್ ರಿಕ್ವೈರ್ಡ್, ಟ್ಯಾಕ್ಸ್ ಅಮೌಂಟ್, ವೆಂಡರ್ ಕ್ರೆಡಿಟ್ ಅಮೌಂಟ್, ಡಿಡಕ್ಷನ್ ಡೀಟೇಲ್ಸ್ ಅಂತ ಡೀಟೇಲ್ಸ್ಗಳೆಲ್ಲ ಇರ್ತದೆ. ಗ್ರ್ಯಾಂಡ್ ಟೋಟಲ್ ಅಮೌಂಟ್ ನೋಡ್ಬೋದು, ಟೋಟಲ್ ಟ್ಯಾಕ್ಸ್ ಅಮೌಂಟು ಮತ್ತು ಟೋಟಲ್ ಅಮೌಂಟ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಆ್ಯಡ್ ವೆಂಡರ್ ಅಂತ ಗ್ರೀನ್ ಕಲರ್ ಬಟನ್ ಇದೆ, ಟಚ್ ಮಾಡಿ. ರೆಕಾರ್ಡ್ಸ್ ಆ್ಯಡೆಡ್ ಅಂತ ಪಾಪ್ ಮೆಸೇಜ್ ಬರ್ತದೆ, ಓಕೆ ಕೊಡಿ. ನೆಕ್ಸ್ಟ್ ಬೆನಿಫಿಷರಿ ವೆಂಡರ್ ಆ್ಯಡೆಡ್ ಅಂತ ಟೇಬಲ್ ಬರ್ತದೆ. ನೆಕ್ಸ್ಟ್ ಟೋಟಲ್ ಅಮೌಂಟ್ ಇದೆ, ಕ್ರೆಡಿಟ್ ಅಮೌಂಟ್ ಇದೆ, ಟೋಟಲ್ ಬೆನಿಫಿಷರಿ 1 ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಬಾಕ್ಸ್ ಇದೆ, ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ರಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಬರ್ತದೆ, ಟಚ್ ಮಾಡಿ. ನೆಕ್ಸ್ಟ್ ಬ್ಲೂ ಕಲರ್ ಇನಿಷಿಯೇಟ್ ಪೇಮೆಂಟ್ ಫೈಲ್ ಮೇಲೆ ಟಚ್ ಮಾಡಿ. ಸಕ್ಸಸ್ ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಫಾರ್ ಆರ್ಡರ್ ನಂಬರ್ ಅಂತ ಆರ್ಡರ್ ID ಅಪ್ಡೇಟ್ ಆಗ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಈಗ ಮೇಕರ್ ಲಾಗಿನಿಂದ ಲಾಗೌಟ್ ಆಗಬೇಕಾಗ್ತದೆ. ಚೆಕ್ಕರ್ಗೆ ಲಾಗಿನ್ ಆಗಿ ಮೇಕರಲ್ಲಿ ಮಾಡಿರ್ತಕ್ಕಂಥ ಇನಿಷಿಯೇಟ್ ಪೇಮೆಂಟ್ಗೆ ಚೆಕ್ಕರ್ ಲಾಗಿನಲ್ಲಿ ಅಪ್ರೂವ್ ಕೊಡಬೇಕಾಗ್ತದೆ. ಈಗ ಲಾಗೌಟ್ ಆಗಲು ಎಡಗಡೆ ಇರತಕ್ಕಂಥ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ತೇನೆ, ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಮೇಕರ್ನಿಂದ ಲಾಗೌಟ್ ಆದೆ. ಯು ಹ್ಯಾವ್ ಬಿನ್ ಲಾಗ್ಡ್ ಔಟ್ ಸಕ್ಸಸ್ಫುಲಿ ಅಂತ ಬಂತು. ಕ್ಲಿಕ್ ಹಿಯರ್ ಟು ಲಾಗಿನ್ ಅಗೇನ್ ಅಂತ ಇದೆ, ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ SMS ಏನಿಲ್ಲ ಲಾಗಿನ್ನಲ್ಲಿ ಯೂಸರ್ ನೇಮ್ನಲ್ಲಿ ನಾವು ಚೆಕ್ಕರ್ಗೆ ಯಾವ ಒಂದು ಯೂಸರ್ ನೇಮ್ ಸೆಟ್ ಮಾಡ್ಕೊಂಡಿದ್ದೀವಿ, ಚೆಕ್ಕರ್ನ ಯೂಸರ್ ನೇಮ್ ಮತ್ತು ಚೆಕ್ಕರ್ ಪಾಸ್ವರ್ಡ್ ಹಾಗೂ ಕೊಟ್ಟರು ಕ್ಯಾಪ್ಚಾ ಕೊಟ್ಟು ಲಾಗಿನ್ ಕೊಡಬೇಕು. ಈಗ ಚೆಕ್ಕರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬಂದಿರುತ್ತದೆ. ಬಂದಂಥ OTPಯನ್ನು ಎಂಟರ್ OTP ಬಾಕ್ಸ್ನಲ್ಲಿ ಕೊಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಚೆಕ್ಕರ್ ಲಾಗಿನ್ಗೆ ಹೋಮ್ ಪೇಜ್ಗೆ ಬಂದಾಗ ಇಲ್ಲೊಂದು ಪಾಪ್ ಪೇಜ್ ಬರ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ ಮತ್ತು ಮೇಕರ್ನಲ್ಲಿ ಮಾಡಿರುವ ಇನಿಷಿಯೇಟ್ ಪೇಮೆಂಟ್ಗೆ ಚೆಕ್ಕರ್ ಲಾಗಿನ್ನಲ್ಲಿ ಅಪ್ರೂವ್ ಕೊಡಬೇಕಾದ್ರೆ ಎಡಗಡೆ 3 ಮೆನು ಗೆರೆಗಳಿವೆ, ಟಚ್ ಮಾಡಿ. ಅಪ್ರೂವ್ ಪಕ್ಕದಲ್ಲಿರೋ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪೇಮೆಂಟ್ ಕ್ಲಿಕ್ ಮಾಡಿ, ಅಪ್ರೂವ್ ಪೇಮೆಂಟ್ ಕ್ಲಿಕ್ ಮಾಡಿ. ಅಪ್ರೂವ್ ಪೇಮೆಂಟ್ ಫೈಲ್ ಆರ್ಡರ್ ನಂಬರ್ ಸೆಲೆಕ್ಟ್ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಡ್ರಾಪ್ ಡೌನ್ನಿಂದ ಆರ್ಡರ್ ನಂಬರ್ ಸೆಲೆಕ್ಟ್ ಮಾಡಿ, ಪೆಚ್ ಕೊಡಿ. ಇನಿಷಿಯೇಟ್ ಪೇಮೆಂಟ್ ಡೀಟೇಲ್ಸ್ ಬರ್ತದೆ. ಅಪ್ರೂವ್ ಆ್ಯಂಡ್ ಜನರೇಟ್ OTC ಅಡ್ವೈಸ್ ಗ್ರೀನ್ ಕಲರ್ ಬಟನ್ ಟಚ್ ಮಾಡಿ. ನೋಡ್ಬೋದು ಪ್ರಿಂಟ್ ಪೇಮೆಂಟ್ ಅಡ್ವೈಸ್ PP ಪೇಜ್ ಬರ್ತದೆ. ಕೆಳಗಡೆ ಪ್ರಿಂಟ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ಈ PPಯನ್ನು ಪ್ರಿಂಟೌಟ್ ತೆಗೆದುಕೊಂಡು ಇದಕ್ಕೆ SDMC ಅಧ್ಯಕ್ಷರು ಮತ್ತು ಮುಖ್ಯೋಪಾಧ್ಯಾಯರ ಮೊಹರು ಸಹಿ ಮಾಡಿಸಿ ನಮ್ಮ ಕೆನರಾ ಬ್ಯಾಂಕ್ CSS ಖಾತೆ ಇರತಕ್ಕಂತಹ ಕೆನರಾ ಬ್ಯಾಂಕ್ ಬ್ರಾಂಚ್ಗೆ ಕೊಡಬೇಕು. ಮತ್ತು ಈ ಒಂದು PPA ಜನರೇಟ್ ಆಗಿ 10 ದಿನಗಳ ಒಳಗೆ ಇದರ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗುತ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.